ಒಂದು ಬಿಸಿಲಿನ ಮಧ್ಯಾಹ್ನ ನಗರ ತುಂಬಾ ಬ್ಯುಸಿಯಾಗಿತ್ತು. ರಸ್ತೆಗಳ ಮೇಲೆ ಹಾರ್ನ್ ಶಬ್ದ, ಜನರ ಓಡಾಟ, ಆಟೋಗಳು, ಬೈಕುಗಳು ಮತ್ತು ಬಸ್ಗಳ ಗದ್ದಲ ಎಲ್ಲೆಡೆ ಕೇಳಿಸುತ್ತಿತ್ತು. ಈ ಗದ್ದಲದ ನಡುವೆ ಒಂದು ಹಳೆಯ ಆಟೋ ರಿಕ್ಷಾ ನಿಧಾನವಾಗಿ ಸಾಗುತ್ತಿತ್ತು. ಆ ಆಟೋವನ್ನು ಓಡಿಸುತ್ತಿದ್ದವರು ರಾಮಯ್ಯ. ಸುಮಾರು 65 ವರ್ಷದ ವಯಸ್ಸು. ಮುಖದಲ್ಲಿ ಮಡಚುಗಳಿದ್ದವು, ಕಣ್ಣುಗಳಲ್ಲಿ ದಣಿವು ಕಾಣಿಸುತ್ತಿತ್ತು. ಆದರೆ ಮನಸ್ಸು ತುಂಬಾ ಒಳ್ಳೆಯದು. ರಾಮಯ್ಯ ದಿನವೂ ಬೆಳಗ್ಗೆ ಬೇಗ ಆಟೋ ತೆಗೆದುಕೊಂಡು ಕೆಲಸಕ್ಕೆ ಹೊರಡುತ್ತಿದ್ದ. ಅವನಿಗೆ ದೊಡ್ಡ ಕನಸುಗಳಿಲ್ಲ, ಆದರೆ ಒಂದು ದೊಡ್ಡ ಹೊಣೆಗಾರಿಕೆ ಇದೆ. ಅವನಿಗೆ ಹೆಂಡತಿ ಇದ್ದಾಳೆ ಮತ್ತು ಕಾಲೇಜಿಗೆ ಹೋಗುವ ಒಬ್ಬ ಮಗಳಿದ್ದಾಳೆ. ಆ ಮಗಳ ಕನಸು ಡಾಕ್ಟರ್ ಆಗಬೇಕು. ರಾಮಯ್ಯ ಬಡವನಾದರೂ ಒಂದು ವಿಷಯದಲ್ಲಿ ತುಂಬಾ ಗರ್ವಪಡುತ್ತಿದ್ದ. ಅವನು ಯಾವತ್ತೂ ತಪ್ಪು ಕೆಲಸ ಮಾಡೋದಿಲ್ಲ. ರಾಮಯ್ಯ ದಿನಕ್ಕೆ 500 ಅಥವಾ 600 ರೂಪಾಯಿ ಸಂಪಾದನೆ ಮಾಡುತ್ತಿದ್ದ. ಅದರಲ್ಲಿ ಮನೆ ಖರ್ಚು, ಮಗಳ ಓದು ಮತ್ತು ದಿನನಿತ್ಯದ ಅಗತ್ಯಗಳನ್ನು ನೋಡಿಕೊಳ್ಳಬೇಕಾಗುತ್ತಿತ್ತು. ಕೆಲವೊಮ್ಮೆ ಹಣ ಸಾಕಾಗದೆ ಅವನು ಸ್ವತಃ ಊಟ ಮಾಡದೆ ಮಲಗುತ್ತಿದ್ದ. ಆದರೂ ಮಗಳ ಓದು ನಿಲ್ಲಬಾರದು ಎಂದುಕೊಂಡಿದ್ದ. ಆದರೆ ರಾಮಯ್ಯನ ಜೀವನದಲ್ಲಿ ಒಂದು ದೊಡ್ಡ ಸಮಸ್ಯೆ ಇತ್ತು. ಪ್ರತಿ ವಾರ ಅವನಿಂದ ಹಣ ತೆಗೆದುಕೊಳ್ಳುತ್ತಿದ್ದ ಒಬ್ಬ ವ್ಯಕ್ತಿಯಿದ್ದ. ಅವನು ಸಾಮಾನ್ಯ ವ್ಯಕ್ತಿಯಲ್ಲ, ಒಬ್ಬ ಪೊಲೀಸ್ ಅಧಿಕಾರಿ. ಆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಹೆಸರು ಶೇಖರ್. ಅವನು ಅಲ್ಲಿ ಕೆಲಸ ಮಾಡುತ್ತಿದ್ದ ಎಲ್ಲ ಆಟೋ ಡ್ರೈವರ್ಗಳಿಗೆ ಚೆನ್ನಾಗಿ ಪರಿಚಿತ. ಆದರೆ ಒಳ್ಳೆಯ ಕಾರಣಕ್ಕೆ ಅಲ್ಲ, ಕೆಟ್ಟ ಕಾರಣಕ್ಕೆ. ಅವನು ಯಾವಾಗಲೂ ಡಾಕ್ಯುಮೆಂಟ್ ತೋರಿಸು, ಪರ್ಮಿಟ್ ಸರಿಯಿಲ್ಲ, ಫೈನ್ ಕೊಡಬೇಕು ಎಂದು ಹೇಳುತ್ತಿದ್ದ. ಆದರೆ ನಿಜವಾದ ಕಾರಣ ಲಂಚ. ಹಣ ಕೊಡದಿದ್ದರೆ ವಾಹನ ಸೀಸ್ ಮಾಡುತ್ತಿದ್ದ ಅಥವಾ ಕೇಸ್ ಹಾಕುತ್ತಿದ್ದ. ಅದರಿಂದ ಎಲ್ಲ ಆಟೋ ಡ್ರೈವರ್ಗಳು ಭಯಪಟ್ಟು ಮೌನವಾಗಿದ್ದರು. ರಾಮಯ್ಯ ಕೂಡ ಅದೇ ಪರಿಸ್ಥಿತಿಯಲ್ಲಿ ಬದುಕುತ್ತಿದ್ದ. ಆ ದಿನ ಮಧ್ಯಾಹ್ನ ರಾಮಯ್ಯ ತನ್ನ ಆಟೋದಲ್ಲಿ ಒಬ್ಬ ಪ್ರಯಾಣಿಕನನ್ನು ತೆಗೆದುಕೊಂಡು ಹೋಗುತ್ತಿದ್ದ. ಆ ಪ್ರಯಾಣಿಕ ತುಂಬಾ ಶಾಂತವಾಗಿದ್ದ. ಹಳೆಯ ಶರ್ಟ್, ಸರಳ ಪ್ಯಾಂಟ್ ಮತ್ತು ಹಳೆಯ ಬ್ಯಾಗ್ ಹಿಡಿದುಕೊಂಡಿದ್ದ. ಅವನನ್ನು ನೋಡಿದರೆ ಸಾಮಾನ್ಯ ವ್ಯಕ್ತಿಯಂತೆ ಕಾಣುತ್ತಾನೆ. ರಾಮಯ್ಯಗೂ ಹಾಗೆ ಅನ್ನಿಸಿತು. ಆದರೆ ಆ ವ್ಯಕ್ತಿ ಸುತ್ತಲಿನ ಎಲ್ಲವನ್ನೂ ಗಮನಿಸುತ್ತಿದ್ದ. ಹಠಾತ್ ಒಂದು ಗಟ್ಟಿಯಾದ ಕೂಗು ಕೇಳಿಸಿತು. ಓಯ್ ಆಟೋ, ಸೈಡ್ಗೆ ಹಾಕು. ರಾಮಯ್ಯನ ಹೃದಯ ಬಡಿತ ಜಾಸ್ತಿಯಾಯಿತು. ಆ ಶಬ್ದ ಅವನಿಗೆ ತುಂಬಾ ಪರಿಚಿತ. ಅವನು ನಿಧಾನವಾಗಿ ಆಟೋ ನಿಲ್ಲಿಸಿದ. ಮುಂದೆ ನಿಂತಿದ್ದವರು ಟ್ರಾಫಿಕ್ ಇನ್ಸ್ಪೆಕ್ಟರ್ ಶೇಖರ್. ಶೇಖರ್ ಆಟೋ ಹತ್ತಿರ ಬಂದು ಡಾಕ್ಯುಮೆಂಟ್ ಕೇಳಿದ. ರಾಮಯ್ಯ ನಡುಗುತ್ತಾ ಫೈಲ್ ಕೊಟ್ಟ. ಶೇಖರ್ ಅದನ್ನು ನೋಡಿದಂತೆ ನಟಿಸಿ, ಎಲ್ಲ ಸರಿಯಿದೆ, ಆದರೆ ಇಂದು ಸ್ಪೆಷಲ್ ಚೆಕಿಂಗ್ ಎಂದು ಹೇಳಿದರು. ರಾಮಯ್ಯಗೆ ಅರ್ಥ ಆಯಿತು. ಮತ್ತೆ ಲಂಚ ಕೇಳುವ ಸಮಯ ಬಂದಿದೆ. ರಾಮಯ್ಯ ನಿಧಾನವಾಗಿ ಮಾತನಾಡಲು ಪ್ರಯತ್ನಿಸಿದ. ಸರ್, ಇಂದು ಕೆಲಸ ಕಡಿಮೆಯಾಗಿದೆ, ನನ್ನ ಬಳಿ 50 ರೂಪಾಯಿ ಮಾತ್ರ ಇದೆ ಎಂದು ಹೇಳಿದರು. ಅದನ್ನು ಕೇಳಿದ ತಕ್ಷಣ ಶೇಖರ್ ಕೋಪದಿಂದ ಕೂಗಿದ. ನನ್ನನ್ನು ಮಜಾಕ್ ಮಾಡ್ತೀಯಾ ಎಂದು ಕೇಳಿ ಅವನು ರಾಮಯ್ಯನ ಕಾಲರ್ ಹಿಡಿದ. 1,000 ರೂಪಾಯಿ ಕೊಡಬೇಕು, ಇಲ್ಲಾಂದ್ರೆ ಈ ಆಟೋ ಸೀಸ್ ಮಾಡ್ತೀನಿ ಎಂದು ಬೆದರಿಸಿದ. ರಾಮಯ್ಯ ಆಲ್ಮೋಸ್ಟ್ ಅಳುವಂತಾಯಿತು. ಸರ್, ನನ್ನ ಮಗಳು ಓದುತ್ತಿದ್ದಾಳೆ, ದಯವಿಟ್ಟು ಬಿಡಿ ಎಂದು ಬೇಡಿಕೊಂಡ. ಆದರೆ ಶೇಖರ್ ಅದನ್ನು ಕೇಳಲೇ ಇಲ್ಲ. ಅವನ ಮುಖದಲ್ಲಿ ಕೋಪ ಮಾತ್ರ ಕಾಣಿಸುತ್ತಿತ್ತು. ಆ ಸಮಯದಲ್ಲಿ ಆಟೋ ಹಿಂಭಾಗದಲ್ಲಿ ಕುಳಿತಿದ್ದ ಪ್ರಯಾಣಿಕ ಮೊದಲ ಬಾರಿ ಮಾತನಾಡಿದ. ಸರ್, ಒಂದು ಪ್ರಶ್ನೆ ಕೇಳಬಹುದಾ ಎಂದು ಶಾಂತವಾಗಿ ಕೇಳಿದ. ಶೇಖರ್ ತಕ್ಷಣ ಅವನ ಕಡೆ ತಿರುಗಿ, ನೀನು ಯಾರು ಎಂದು ಪ್ರಶ್ನಿಸಿದ. ಪ್ರಯಾಣಿಕ ನಿಧಾನವಾಗಿ ಉತ್ತರಿಸಿದ. ಡಾಕ್ಯುಮೆಂಟ್ ಎಲ್ಲ ಸರಿಯಿದೆ ಅಲ್ವಾ, ಹಾಗಿದ್ದರೂ ಏಕೆ ಇಷ್ಟು ಕಷ್ಟ ಕೊಡ್ತೀರಾ ಎಂದು ಕೇಳಿದ. ಈ ಮಾತು ಕೇಳಿದ ಶೇಖರ್ ಇನ್ನೂ ಕೋಪಗೊಂಡ. ನೀನು ನನಗೆ ಪಾಠ ಹೇಳ್ತೀಯಾ ಎಂದು ಕೂಗಿದ. ಆಕ್ರೋಶದಲ್ಲಿ ಅವನು ಆ ವ್ಯಕ್ತಿಯನ್ನು ತಳ್ಳಿಬಿಟ್ಟ. ರಸ್ತೆಯಲ್ಲಿದ್ದ ಜನರು ಈ ದೃಶ್ಯವನ್ನು ಮೌನವಾಗಿ ನೋಡುತ್ತಿದ್ದರು. ಆ ಪ್ರಯಾಣಿಕ ನಿಧಾನವಾಗಿ ಎದ್ದು ನಿಂತ. ಅವನ ಮುಖದಲ್ಲಿ ಯಾವುದೇ ಭಯ ಕಾಣಿಸಲಿಲ್ಲ. ಅವನು ತನ್ನ ಫೋನ್ ತೆಗೆದು ಒಂದು ನಂಬರ್ ಡಯಲ್ ಮಾಡಿದ. ನಂತರ ತುಂಬಾ ಶಾಂತವಾಗಿ ಮಾತನಾಡಿದ. ನಾನು ಲೊಕೇಶನ್ ಕಳುಹಿಸಿದ್ದೇನೆ, ಇಲ್ಲಿ ತಕ್ಷಣ ಬನ್ನಿ ಎಂದು ಹೇಳಿದ. ಶೇಖರ್ ಇದನ್ನು ನೋಡಿ ನಕ್ಕ. ಏನ್ರೀ, ಸಿನಿಮಾ ಮಾಡ್ತಿದ್ಯಾ ಎಂದು ವ್ಯಂಗ್ಯವಾಗಿ ಕೇಳಿದ. ಆದರೆ ಕೆಲವು ನಿಮಿಷಗಳ ನಂತರ ದೂರದಲ್ಲಿ ಸೈರನ್ ಶಬ್ದ ಕೇಳಿಸಿತು. ರಸ್ತೆ ಮೇಲೆ ನಿಂತಿದ್ದ ಜನರು
ಅಚ್ಚರಿಯಿಂದ ಆ ದಿಕ್ಕಿನ ಕಡೆ ನೋಡಲು ಆರಂಭಿಸಿದರು. ಸ್ವಲ್ಪ ಸಮಯದಲ್ಲಿ ಒಂದು ಪೊಲೀಸ್ ಜೀಪ್ ಅಲ್ಲಿ ಬಂತು. ಅದರ ನಂತರ ಮತ್ತೊಂದು ಜೀಪ್ ಕೂಡ ಬಂತು. ಕೆಲವು ಕ್ಷಣಗಳಲ್ಲಿ ಇನ್ನೊಂದು ಜೀಪ್ ಕೂಡ ಬಂದು ನಿಂತಿತು. ಆ ವಾಹನಗಳಿಂದ ಹೈ ರ್ಯಾಂಕ್ ಪೊಲೀಸ್ ಅಧಿಕಾರಿಗಳು ಇಳಿದರು. ಅವರು ನೇರವಾಗಿ ಆ ಪ್ರಯಾಣಿಕನ ಬಳಿ ಹೋಗಿ ಸಲ್ಯೂಟ್ ಮಾಡಿದರು. ಗುಡ್ ಆಫ್ಟರ್ನೂನ್ ಸರ್ ಎಂದು ಗೌರವದಿಂದ ಹೇಳಿದರು. ಅಲ್ಲಿ ನಿಂತಿದ್ದ ಎಲ್ಲರೂ ಶಾಕ್ ಆಗಿದ್ದರು. ಆ ಪ್ರಯಾಣಿಕ ತನ್ನ ಬ್ಯಾಗ್ ತೆರೆದು ಒಂದು ಐಡಿ ಕಾರ್ಡ್ ತೋರಿಸಿದ. ಅದರಲ್ಲಿ ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್ ಅರ್ಜುನ್ ಕುಮಾರ್ ಎಂದು ಬರೆಯಲಾಗಿತ್ತು. ಇದನ್ನು ನೋಡಿದ ಕ್ಷಣದಲ್ಲೇ ಶೇಖರ್ ಮುಖ ಬಣ್ಣವೇ ಬದಲಾಯಿತು. ಎಸ್ಪಿ ಅರ್ಜುನ್ ಕುಮಾರ್ ಶಾಂತವಾಗಿ ಮಾತನಾಡಲು ಆರಂಭಿಸಿದರು. ನಾನು ಈ ನಗರಕ್ಕೆ ಹೊಸ ಎಸ್ಪಿ ಎಂದು ಹೇಳಿದರು. ಇಂದು ನಾನು ಸಾಮಾನ್ಯ ವ್ಯಕ್ತಿಯಂತೆ ಸಿವಿಲ್ ಡ್ರೆಸ್ನಲ್ಲಿ ನಗರ ನೋಡುತ್ತಿದ್ದೆ. ಪೊಲೀಸರ ವರ್ತನೆ ಜನರ ಮೇಲೆ ಹೇಗಿದೆ ಎಂದು ತಿಳಿದುಕೊಳ್ಳಬೇಕೆಂದಿದ್ದೆ ಎಂದು ಹೇಳಿದರು. ನಂತರ ಅವರು ಶೇಖರ್ ಕಡೆ ನೋಡಿ, ನೀನು ನನಗೆ ಎಲ್ಲವನ್ನೂ ತೋರಿಸಿದ್ದೀಯಾ ಎಂದರು. ಅವರ ಜೊತೆಗೆ ಬಂದ ಅಧಿಕಾರಿಗಳು ಮುಂದೆ ಬಂದು ಶೇಖರನ್ನು ಹಿಡಿದರು. ಇನ್ಸ್ಪೆಕ್ಟರ್ ಶೇಖರ್, ಯು ಆರ್ ಸಸ್ಪೆಂಡೆಡ್ ಇಮಿಡಿಯೇಟ್ಲಿ ಎಂದು ಹೇಳಿದರು. ಶೇಖರ್ ಕೈ ಜೋಡಿಸಿ, ಸರ್ ಕ್ಷಮಿಸಿ ಎಂದು ಬೇಡಿಕೊಂಡ. ಆದರೆ ಎಸ್ಪಿ ಶಾಂತವಾಗಿ ಉತ್ತರಿಸಿದರು, ಬಡವರ ಕಣ್ಣೀರಿನಿಂದ ಬಂದ ಹಣ ಒಂದು ದಿನ ಶಿಕ್ಷೆಯಾಗಿ ಹಿಂದಿರುಗುತ್ತದೆ ಎಂದರು. ಈ ಘಟನೆ ನೋಡಿ ರಾಮಯ್ಯ ಇನ್ನೂ ನಂಬಲಾರದೆ ನಿಂತಿದ್ದ. ಸರ್, ನನಗೆ ಇದರಲ್ಲಿ ಏನೂ ಗೊತ್ತಿರಲಿಲ್ಲ ಎಂದರು. ಎಸ್ಪಿ ನಗುತ್ತಾ, ನಿಮಗೆ ಭಯಬೇಡ ಎಂದರು. ಅವರು ರಾಮಯ್ಯನ ಕೈ ಹಿಡಿದು, ನೀವು ತಪ್ಪೇನೂ ಮಾಡಿಲ್ಲ ಎಂದು ಧೈರ್ಯ ನೀಡಿದರು. ಆ ದಿನ ಆ ನಗರದಲ್ಲಿ ಒಂದು ಸುದ್ದಿ ಎಲ್ಲೆಡೆ ಹರಡಿತು. ಒಬ್ಬ ಭ್ರಷ್ಟ ಅಧಿಕಾರಿಗೆ ಶಿಕ್ಷೆಯಾಗಿದೆ ಎಂಬ ಸುದ್ದಿ. ಈ ಕಥೆಯಲ್ಲಿ ಒಂದು ದೊಡ್ಡ ಸತ್ಯ ಇದೆ. ಕೆಲವರು ಅಧಿಕಾರವನ್ನು ಜನರನ್ನು ಕಾಡಲು ಬಳಸುತ್ತಾರೆ, ಆದರೆ ಕೆಲವರು ಅದೇ ಅಧಿಕಾರವನ್ನು ನ್ಯಾಯಕ್ಕಾಗಿ ಬಳಸುತ್ತಾರೆ.